ಕುಮಾರಸ್ವಾಮಿ ಅವರು 2-3 ದಿನದ ಹಿಂದೆ ಪ್ರೆಸ್ ಮೀಟ್ ಮಾಡಿ ಸರಿಸುಮಾರು 20 ನಿಮಿಷಗಳ ಕಾಲ ನೀರಾವರಿ ಯೋಜನೆ, ಅದರಲ್ಲೂ ಬಹಳ ಮುಖ್ಯವಾಗಿ ಕಾವೇರಿ, ಗೋದಾವರಿ ಹಾಗೆ ಕೃಷ್ಣ ಕನೆಕ್ಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಿದ್ರು. ಮುಖ್ಯಮಂತ್ರಿ ಆಗಿರುವ ಡಿ ಕೆ ಶಿವಕುಮಾರ್ ಅವರು ಟೆಕ್ನಿಕಲ್ ಅಡ್ವೈಸ್ ತಗೊಳ್ದೆ, ವಿರೋಧ ಪಕ್ಷಗಳ ಜೊತೆಯಲ್ಲಿ ಚರ್ಚೆ ಮಾಡ್ದಲೆ ನಾವು ಕೇಂದ್ರ ಸರ್ಕಾರಕ್ಕೆ ಸಂಪೂರ್ಣ ಬೆಂಬಲ ಕೊಟ್ಬಿಡ್ತಿದೀವಿ ಅಂತ ಹೇಳ್ತಿದ್ದಾರೆ. ದಿಸ್ ಇಸ್ ಜಸ್ಟ್ ಬಿಕಾಸ್ ಫೋಟೋ ಆಪರ್ಚುನಿಟಿ. ನಾನು ಕೇಂದ್ರದ ಜೊತೆಯಲ್ಲಿ ಸಿದ್ದರಾಮಯ್ಯ ರೀತಿಯಲ್ಲಿ ಸಂಘರ್ಷ ಮಾಡ್ತಿಲ್ಲ, ಸೌಹಾರ್ದತೆಯಿಂದ ಇದ್ದೀನಿ ಅಂತ ತೋರಿಸ್ಕೊಳ್ಳೋ ಪ್ರಯತ್ನ ಅಂತಾರೆ. ಟಿಬಿ ಡ್ಯಾಮ್ ಕ್ರಸ್ಟ್ ಗೇಟ್ ಇನಾಗ್ರೇಷನ್, ನೆರೆಹೊರೆಯ ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಕರೆಸಿದ್ದು ಕೂಡ ಫೋಟೋ ಆಪರ್ಚುನಿಟಿ. ಅಂದ್ರೆ ಕುಮಾರಸ್ವಾಮಿ ಅವರು ನೀರಿನ ವಿಚಾರದಲ್ಲಿ ರಾಜಕೀಯ ಮಾಡ್ತಿದ್ದಾರಾ ಅಥವಾ ಡಿ ಕೆ ಶಿವಕುಮಾರ್ ಅಥವಾ ಕಾಂಗ್ರೆಸ್ ಪಕ್ಷದ ರಾಜಕೀಯಕ್ಕೆ ಕೌಂಟರ್ ಕೊಡ್ತಿದ್ದಾರಾ ಅಂತ? ಸನ್ಮಾನ್ಯ ಕುಮಾರಣ್ಣವರು ಅವ್ರು ಯಾವ ರೀತಿ ಹೇಳಿದಾರೆ ಅದನ್ನು ನಿಜವಾಗ್ಲೂ ಅದು ಕರೆಕ್ಟ್ ಆಗಿದೆ. ಯಾಕೆಂದ್ರೆ 2 ಬಾರಿ ಮುಖ್ಯಮಂತ್ರಿಗಳಾಗಿ ರಾಜ್ಯವನ್ನು ನಡೆಸಿದ್ದಾರೆ. ಮತ್ತೆ ಅವರ ಪೂಜ್ಯ ದೇವೇಗೌಡರ ಒಂದು ಗಡಿನಲ್ಲೂ ಬೆಳೆದಿದ್ದಾರೆ. ಆ ಸಂದರ್ಭದಲ್ಲಿ ನೀರಾವರಿ ವಿಚಾರದಲ್ಲಿ ಹೇಗೆ ಅವ್ರ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ತಿದ್ರು ಅನ್ನೋದು ಗೊತ್ತಿದೆ. ಇವಾಗ ನಾವು ಅವ್ರು ಹೇಳ್ತಿದ್ದಾರೆ ರಾಜಕೀಯ ಮಾಡ್ತಿದ್ದಾರೆ ಮಾನ್ಯ ಕುಮಾರಣ್ಣವ್ರು ಪ್ರತಿಯೊಂದು ವಿಚಾರದಲ್ಲಿ ಅಲ್ಲ. ಈಗ ಮುಖ್ಯಮಂತ್ರಿಗಳಾಗಿದ್ದಾಗ ಏನೋ ಒಂದು ದೊಡ್ಡಗೌಡರ ಒಂದು ಆದೇಶ, ಹಿರಿಯರ ತಜ್ಞರ ಒಂದು ಆದೇಶ, ಅವರ ಒಂದು ಎಕ್ಸ್ಪೀರಿಯನ್ಸ್ನ ಗೇನ್ ಮಾಡಿ ಆ ಎಕ್ಸ್ಪೀರಿಯನ್ಸ್ ಇಂದ 17.5 TMC ನೀರನ್ನ ಬೆಂಗಳೂರಿಗರಿಗೆ ಕುಡಿಲಿಕ್ಕೆ ಅವಕಾಶ ಮಾಡಿಕೊಟ್ರು. ಸಂದರ್ಭ ಏನು ಅವಾಗ್ಲೂ ಇತ್ತು, ಸಮ್ಮಿಶ್ರ ಸರ್ಕಾರ ಇತ್ತು. ನಾವು ಸಮ್ಮಿಶ್ರ ಸರ್ಕಾರದಲ್ಲಿ ಬರೀ ಹಾಗೇನೆ ಟೈಮ್ ಪಾಸ್ ಮಾಡ್ತಾ ಹೋಗ್ಬಾರ್ದು ಅಂತ 17.5 TMC ನೀರು ಕಳ್ಕೊಂತಿದ್ವಿ. ತಮಿಳ್ನಾಡಿಗೆ ಹೋಗ್ಬಿಡ್ತಿತ್ತು ಅದು. ನೀವು ಇತಿಹಾಸ ತೆಗಿರಿ, 20 ವರ್ಷಗಳಿಂದ 17.5 TMC ಇವತ್ತು ಬೆಂಗಳೂರಿಗರು ಏನ್ ನೀರು ಕುಡಿತಿದ್ದಾರೆ ಆ ವಿಚಾರವಾಗಿ ಕುಮಾರಣ್ಣವ್ರು ಎಚ್ಚರಿಸ್ತಿದ್ದಾರೆ. ಏನಕ್ಕೆ? ಇವಾಗ ಮಾನ್ಯ ನಮ್ಮ ಕ್ಯಾಪ್ಟನ್ ರಾಜಾರಾಯರು ಹೇಳಿರ್ಬೋದು, ತಿಮ್ಮೇಗೌಡರು ಸಾಹೇಬ್ರು ಹೇಳಿರ್ಬೋದು, ನಮ್ಮ ಬ್ರಿಜೇಶ್ ಸರ್ ಅವ್ರೂ ಹೇಳಿರ್ಬೋದು. ಇವ್ರು 3 ಜನದ್ದು ತಗೊಳ್ಳಿ. ನೀವು ಇಷ್ಟಿದ್ದಾಗ ಕಾಂಗ್ರೆಸ್ ಅವ್ರು ಯಾಕೆ ಸುಳ್ಳು ಹೇಳ್ಕೊಂಡು ಬರ್ತಿದ್ದೀರಾ ಜನರ ಹತ್ರ? ಮೇಕೆದಾಟು ಅಣೆಕಟ್ಟು ನಾವು ಕಟ್ಟೇ ಬಿಡ್ತೀವಿ ಅಂತ ನೀವು ಏನಕ್ಕೆ, ಮತಕ್ಕೋಸ್ಕರ ಏನಕ್ಕೆ ನೀವು ಹೇಳೋಂಥ ಅವಶ್ಯಕತೆ ಇದೆ? ಕಳಸಾ ಬಂಡೂರಿ ನಾವು ಸಾಲ್ವ್ ಮಾಡ್ತೀವಿ ಅಂತ ಯಾಕೆ ಅವಶ್ಯಕತೆ ಇದೆ? ಟಿಬಿ ಡ್ಯಾಮ್ ವಿಚಾರದಲ್ಲಿ ಇಡೀ ಒಂದು ಬೆಳೆನೇ ಜನರು ಬೆಳಿಲಿಕ್ಕೆ ಆಗ್ಲಿಲ್ಲ. ಪುನಃ ಇನ್ನೊಂದು ನೀರು ಕೊಡಲ್ಲ ಅಂತ ಇನ್ನೊಂದು ಬೆಳೆ ರೈತರು ಕಳ್ಕೊಂಡ್ರು. ಇವತ್ತು ರಾಯಚೂರು ಜಿಲ್ಲೆ ದೇವದುರ್ಗ ಗಾಂಧಾಳಲ್ಲಿ ಒಬ್ರು ದೇವೇಗೌಡರು ಪ್ರತಿಮೆ ಮಾಡ್ತಾರೆ ಅಂದ್ರೆ ಅದು ಯಾವ ಪ್ರಭು ಅನ್ನೋ ಒಬ್ಬ ವ್ಯಕ್ತಿ, ಯಾವ ಪಕ್ಷದ ವ್ಯಕ್ತಿ ಅಲ್ಲ. ಇವತ್ತು ಪ್ರಧಾನ ಮಂತ್ರಿ ಆಗಿದ್ದಾಗ ಆ ಭಾಗದಲ್ಲಿ 3.5 ಲಕ್ಷ ಹೆಕ್ಟೇರ್ ಅಲ್ಲಿ ನದಿ ಪಾತ್ರದಲ್ಲಿರುವಂತ ರೈತರಿಗೆ ನೀರಾವರಿ ಸಿಗ್ಲಿ ಅಂತ ಮಾಡಿದ್ರು. ಆ ಒಂದು ಪ್ರೀತಿ ಮಾಡಿದ್ರು. ಈ ಬದ್ಧತೆ ಎಲ್ಲಾ ರಾಜಕಾರಣಿಗಳಲ್ಲೂ ಇರಬೇಕು. ತಿಮ್ಮೇಗೌಡರು ಸರ್ ಹೇಳ್ತಿದ್ರು, ಇವತ್ತು ಆಪರೇಟರ್ಗಳು ಇದ್ದಾರೆ, ಏತ ನೀರಾವರಿ ನೀರೇ ಅರಿಯಲ್ಲ, ಅವರೆಲ್ಲ ಸಂಬಳ ತಗೊಳ್ತಿದ್ದಾರೆ. ಅಂದ್ರೆ ಲಿಫ್ಟ್ ಇರಿಗೇಷನ್ ಸಿಸ್ಟಮ್ ಇವತ್ತು ಕರ್ನಾಟಕದಲ್ಲಿ ಎಷ್ಟೋ ಲಿಫ್ಟ್ ಇರಿಗೇಷನ್ ಸಿಸ್ಟಮ್ ಅಲ್ಲಿ ಕರಪ್ಷನ್ ತಾಂಡು ಬರ್ತಿದೆ. ಇದು ಕೇಳೋರು ಯಾರಿದ್ದಾರೆ? ಟಿಬಿ ಡ್ಯಾಮ್ ಮತ್ತೆ ಕೇಳ್ತೀನಿ. ಈಗ ನವಲೆ ಎಷ್ಟೋ ವರ್ಷಗಳಿಂದ ಸಮಾನಾಂತರ ಜಲಾಶಯ ಅನ್ನೋದು ಒಂದು ಇತ್ತು ಅನ್ನೋದು ಮರೆತು ಬಿಟ್ಟಿದ್ದಾರೆ ಜನ. ಆ ಮಟ್ಟಿಗೆ ನೆನೆಗೊದಿಗ್ ಬಿದ್ದಿದೆ. ಈಗ 3 ರಾಜ್ಯದ ಮುಖ್ಯಮಂತ್ರಿಗಳನ್ನ ಕರೆಸ್ಕೊಂಡು ಆ ಮಾತುಕತೆಗೆ ಒಂದು ವೇದಿಕೆ ನಿರ್ಮಾಣ ಮಾಡೋ ಪ್ರಯತ್ನನಾದ್ರೂ ನಡೀತಿದೆ. ಸಮಾಧಾನ ಅಲ್ವಾ? 2 ಬೆಳೆ ರೈತರ ಹತ್ರ ಬೆಳೆದಂಗೆ ಮಾಡಿ ರೈತರ ಬೆಳೆಗೆ ಕಿತ್ಕೊಂಡು ನೀವು ಟಿಬಿ ಡ್ಯಾಮ್ ನ ರೆಡಿ ಮಾಡೋ ಅಂತ ಒಂದು ಅವೈಜ್ಞಾನಿಕ ರೀತಿ ಎಲ್ರಿಗೂ ಗೊತ್ತಿದೆ. ಕಳೆದ 1 ವರ್ಷದಿಂದ ಏನಾಯ್ತು ಟಿಬಿ ಡ್ಯಾಮ್ ವಿಚಾರದಲ್ಲಿ ಅಂತ. ಇವಾಗ ನಿಮ್ಗೆ ಗೊತ್ತಿದೆ 3 ರಾಜ್ಯಗಳಿದ್ದಾರೆ. ಈಗ ಎಕ್ಸಾಂಪಲ್ 3 ರಾಜ್ಯದಲ್ಲಿ ತಗೊಳ್ಳಿ. ತೆಲಂಗಾಣ ಫಾಸ್ಟ್ ಇದೆ, ಆಂಧ್ರ ಪ್ರದೇಶ್ ಫಾಸ್ಟ್ ಇದೆ, ನಮ್ಮವ್ರು ಸ್ಲೋ ಇದ್ದಾರೆ. ಮಹದಾಯಿ ಕಳಸಾ ಬಂಡೂರಿ ತಗೊಳ್ಳಿ, ಗೋವಾ ಫಾಸ್ಟ್ ಇದೆ, ಕರ್ನಾಟಕ ಸ್ಲೋ ಇದೆ. ಮೇಕೆದಾಟು ವಿಚಾರದಲ್ಲಿ ವಿಜಯ್ ಅವ್ರು ಬಿಟ್ಟೆ ಕೊಡಲ್ಲ ಅಂತ ಹೇಳ್ತಿದ್ದಾರೆ, ನಾವು ಪುನಃ ಸ್ಲೋ ಇದ್ದೀವಿ. ಈ ವಾಟರ್ ಡಿಸ್ಪ್ಯೂಟ್ ಅಲ್ಲಿ ಯಾರು ಹೂ ಇಸ್ ದಿ ಸಫರರ್? ದ ಫಾರ್ಮರ್ಸ್ ಇನ್ ದ ಬೇಸಿನ್. ಅವ್ರಿಗಾಗಿ ಈ ಟ್ರಿಬ್ಯುನಲ್ಗಳು ಸೆಟಪ್ ಹೆಂಗಾಗತ್ತೆ? ಆಫ್ಟರ್ ಕನ್ಸಲ್ಟಿಂಗ್ ದಿ ಸುಪ್ರೀಂ ಕೋರ್ಟ್. ಏನು ಅದು ಸೆಟಪ್ ಆದ್ಮೇಲೆ ಅವ್ರು ಕಣ್ಮುಚ್ಕೊಂಬಿಡೋದ? ಇವ್ರು ಕೆಲಸ ಮಾಡಿದ್ರ ಇಲ್ವಾ, ಎಷ್ಟು ಬೇಗ ಮಾಡಿದ್ರು, ಅವ್ರಿಗೇನು ಟೈಮ್ ಕೊಟ್ಟಿತ್ತು, ಏನು ಮಾಡಬೇಕು ಅಂತ ಯಾರಾದರೂ ಚರ್ಚೆ ಮಾಡ್ತಿದ್ದಾರಾ? ಸುಪ್ರೀಂ ಕೋರ್ಟ್ ಅದ್ರ ಕಡೆ ನೋಡಿದ್ಯಾ? ಕಾವೇರಿ 28 ವರ್ಷ, ಕೃಷ್ಣ 2 ಈಗಾಗಲೇ 22 ವರ್ಷ ಆಯ್ತು, ಮಹದಾಯಿ 18 ವರ್ಷ ಆಗಿ ಇನ್ನೂ ಮುಂದಕ್ಕೆ ಹೋಗ್ತಾ ಇದೆ. ಅವರಿಗೆ ಅಧಿಕಾರ ಇಲ್ಲ ಟ್ರಿಬ್ಯುನಲ್ ಮುಂದೆ ಹೋಗೋದಕ್ಕೆ, ಸುಪ್ರೀಂ ಕೋರ್ಟ್ ಮುಂದೆ ಹೋಗೋದಕ್ಕೂ ಅವ್ರಿಗೆ ಅಧಿಕಾರ ಇಲ್ಲ. ಸ್ಟೇಟ್ ಹ್ಯಾಸ್ ಟು ರೆಪ್ರೆಸೆಂಟ್. ಇಲ್ಲಿ ಏನಾಗ್ತಾ ಇದೆ, ಅವ್ರ ಗತಿ ಏನು? ಯಾರನ್ನ ಕೇಳಬೇಕು? ಕೃಷ್ಣ ಕಪ್ಪೆನ್ ತುಳಿತಾ ಇದ್ದಾನೆ, ಸ್ವಾಮಿ ರಕ್ಷಣೆ ಕೊಡು ಅಂತ ಅವ್ನು ಕೇಳಬೇಕಾದ್ರೆ ಸುಪ್ರೀಂ ಕೋರ್ಟ್ ನಿತ್ಯ ಹೋಗ್ತಾ ಇದೆ. ಸೆಟಪ್ ಮಾಡಿಬಿಟ್ಟು ಬಿಟ್ಬಿಟ್ರು. ನಾನು ಹೇಳೋದು, ಹಿಂದೆ ನಿಮ್ಮ ಪೇರೆಂಟ್ TV ಚಾನೆಲ್ ಅರ್ನಬ್ ಏನು ಮಾಡಿದ್ನೋ ಅರಾವಳಿ ಮೈನ್ಸ್ಗೆ ದಯವಿಟ್ಟು ಇದನ್ನು ತಗೊಳ್ಳಿ. ಸ್ವಾಮಿ ಅವ್ರನ್ನ ನಿದ್ದೆಯಿಂದ ಎಬ್ಬಿಸಿ ಸುಪ್ರೀಂ ಕೋರ್ಟ್ನ. ಯಾಕೆ ಇಷ್ಟು ವರ್ಷ ಮಾಡ್ತಾ ಇದ್ದಾರೆ? ನಿಮ್ಗೆ ಜವಾಬ್ದಾರಿ ಇಲ್ವಾ? ಆ ಟ್ರಿಬ್ಯುನಲ್ ಕೆಲಸ ಮಾಡ್ತಾ ಇಲ್ವಾ? ಯಾಕೆ ಡಿಲೇ ಆಗ್ತಾ ಇದೆ? ಡೈಲಿಗೆ ಯಾಕೆ ಆಗಲ್ಲ? ಆಫ್ಟರ್ ಆಲ್ ಪ್ರೊಸೀಜರ್ಸ್ ಆರ್ ಕಂಪ್ಲೀಟೆಡ್. ಡೈಲಿ ಹಿಯರಿಂಗ್ ಮಾಡೋದಕ್ಕೆ ಏನು ದಾರಿ ನಿಮಗೆ? ಯಾಕೆ ಆಗ್ತಾ ಇಲ್ಲ? ಇದಕ್ಕೆ ತಕ್ಷಣ ಯಾಕೆ ಜಡ್ಜ್ಮೆಂಟ್ ಕೊಡ್ತಾ ಇಲ್ಲ ಅಂತ ಕೇಳಬೇಕು. ಈಗ ಫಾರ್ ಎಕ್ಸಾಂಪಲ್ ಕಾವೇರಿಯಲ್ಲಿ ಅವ್ರು ಡಿಸಿಷನ್ ಕೊಟ್ಟಾಗ
ಅಲ್ಲಿ ಯಾರೋ ಒಬ್ಬ ಕನ್ಸಲ್ಟೆಂಟು ಒಬ್ಬ ಎಕ್ಸ್ಪರ್ಟೇ ಇಲ್ಲ, ಕೊಟ್ಬಿಟ್ರು. ಒರಿಜಿನಲ್ ಆ್ಯಕ್ಟಲ್ಲೇ ಇಬ್ಬರು ಅಸೆಸರ್ಗಿದ್ದಾರೆ, ಅವ್ರನ್ನ ಸಹಾಯ ತಗೊಂಡು ಟ್ರಿಬ್ಯುನಲ್ ಡಿಸಿಷನ್ ಕೊಟ್ಟರೆ ಆ ಡಿಸಿಷನ್ ಜಡ್ಜಿಗಳು ತೀರ್ಮಾನ ಮಾಡಿದ್ರು. ಅಲ್ಲೇ ಎಡವಿದ್ದು ಅವರು, ಬಹಳಷ್ಟು ಎಡವಿದ್ದಾರೆ. ಟ್ರಿಬ್ಯುನಲ್, ಕಾವೇರಿ ಟ್ರಿಬ್ಯುನಲ್ ಆರ್ಡರಲ್ಲಿ ಇಶ್ಯೂ ಫ್ರೇಮ್ ಮಾಡಿದ್ರು, ಡಿಫಿಸಿಟ್ ಹೇಗೆ ಮಾಡಬೇಕು, ಸರ್ಪ್ಲಸ್ ಹೇಗೆ ಮಾಡಬೇಕು ಅಂತ. ಡಿಫಿಸಿಟಿಗೆ ಸೊಲ್ಯೂಷನ್ ಕೊಟ್ಟರು, ಸರ್ಪ್ಲಸ್ ಕೊಡಲಿಲ್ಲ. ಕೊಟ್ಟಿದ್ದೆ ನಮ್ಮ ಮೇಕೆದಾಟು ಇವತ್ತು ಈ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಅದೇನಿತ್ತು ಆ ನೀರಿಗೆ ನಾವು ಕಟ್ಕೊಳ್ತಿದ್ವಿ, ಇಲ್ಲ ನಾವು ಕ್ವಶನ್ ಮಾಡ್ತಾ ಇದ್ವಿ. ಈಗ ನೋಡಿ ಇದು ಹೇಗೆ ಸುಪ್ರೀಂ ಕೋರ್ಟ್ ನಿದ್ದೆ ಹೋಗಿರೋದ್ರಿಂದ ಟ್ರಿಬ್ಯುನಲ್ನವ್ರು ಆಟ ಆಡ್ತಿದ್ದಾರೆ, ಅವ್ರಿಗೆ ಇಷ್ಟಕ್ಕೆ ಬಂದಾಗ ಮಾಡ್ತಾ ಇದ್ದಾರೆ. ಇದಕ್ಕೆ ಹೋಗೋದು ಯಾರ್ದು? ನಾನು ಕಟ್ಟೋ ಟ್ಯಾಕ್ಸು, ನೀವು ಕಟ್ಟೋ ಟ್ಯಾಕ್ಸು, ಆ ದುಡ್ಡೆಲ್ಲ ಅವ್ರಿಗೆ ಸಂಬಳ ಕೊಡೋದಾಗ್ತಾ ಇದೆ. ಇದನ್ನ ತಳ್ಳಬೇಕು. ಒಂದು ಇದು ಒಂದು ನಿಜವಾಗಿ ಇದೊಂದು ಡಿಬೇಟ್ ಆಗಬೇಕು ಮೇಡಮ್. ಡಿಬೇಟ್ ಆಗಿ ಸುಪ್ರೀಂ ಕೋರ್ಟ್ಗೆ ಎಚ್ಚರಿಸಬೇಕು.